ಆದಿಜಾಂಬವ ಸಮಾಜ ತನ್ನದೇ ಆದ ಇತಿಹಾಸ ಪರಂಪರೆ ಹಿನ್ನೆಲೆ ಇರುವಂತಹ ಸಮಾಜ. ಇಂದಿನ ಆಧುನಿಕ ಯುಗದಲ್ಲಿ ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ, ಸಾಮಾಜಿಕವಾಗಿ ಬೆಳವಣಿಗೆ ಹೊಂದೋದು ತುಂಬಾ ಅವಶ್ಯವಿದೆ ಅಂತ ಸಮಾಜ ಸೇವಕ ಹೂವಳ್ಳಿ ಕೆ ಅಂಬರೀಶ್ ಹೇಳಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಆದಿಜಾಂಬವ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಹಾಕೋದ್ರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮಾದಿಗ ಸಮುದಾಯ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾದ ಪ್ರೋತ್ಸಾಹ ನೀಡಬೇಕು. ಶಿಕ್ಷಣ ಇಲ್ಲದೆ ಸಂಘಟನೆ ಹಾಗೂ ಹೋರಾಟ ಸಾಧ್ಯವಾಗುವುದಿಲ್ಲ. ಇದನ್ನ ಸಮುದಾಯದ ಪ್ರತಿಯೊಬ್ಬರು ಅರಿಯಬೇಕು ಅಂತ ಹೇಳಿದರು. ತಾಲೂಕಿನಲ್ಲಿನ ಸಮುದಾಯದ ಮುಖಂಡರು ಎಲ್ಲರೂ ಸಮುದಾಯದ ಏಳಿಗೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಆದಿ ಜಯಂತ್ಯೋತ್ಸವವನ್ನು ಒಗ್ಗಟ್ಟಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನನ್ನ ಸಹಕಾರವೂ ಇರುತ್ತದೆ ಅಂತ ಹೇಳಿದರು. ಈ ಸಮಯದಲ್ಲಿ ಮುಳಬಾಗಿಲು ತಾಲೂಕಿನ ಆವನಿ ಗ್ರಾಮದಲ್ಲಿನ ಆದಿಜಾಂಬವ ದೇವಸ್ಥಾನಕ್ಕೆ ತೆರಳಲು ಆದಿಜಾಂಬವ ಭಾವಚಿತ್ರವನ್ನು ಹೊತ್ತ ಬೆಳ್ಳಿ ರಥವು ಪಟ್ಟಣದ ಪ್ರವಾಸಿ ಮಂದಿರದ ಪ್ರಾರಂಭವಾಗಿ ಇದೇ ಸಮಯದಲ್ಲಿ ಮುಳಬಾಗಿಲು ತಾಲೂಕಿನ ಆವನಿ ಗ್ರಾಮದಲ್ಲಿನ ಆದಿಜಾಂಬವ ದೇವಸ್ಥಾನಕ್ಕೆ ತೆರಳಲು ಆದಿಜಾಂಬವ ಭಾವಚಿತ್ರವನ್ನು ಹೊತ್ತ ಬೆಳ್ಳಿ ರಥವು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೆಳ್ಳಿ ರಥಕ್ಕೆ ಚಾಲನೆ ನೀಡಿದರು. ಆದಿಜಾಂಬವ ಭಾವಚಿತ್ರವನ್ನು ಹೊತ್ತ ಬೆಳ್ಳಿ ರಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜನಪದ ತಂಡಗಳೊಂದಿಗೆ ಆದಿಜಾಂಬವ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿ ಮುನಿಯಪ್ಪ ಹೂಹಳ್ಳಿ ಕೃಷ್ಣಪ್ಪ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಆವಣಿ ತಪಲಿನಲ್ಲಿರುವ ಆದಿಜಾಂಬವ ದೇವಸ್ಥಾನಕ್ಕೆ ತುಂಬ ವಿಜೃಂಭಣೆಯಿಂದ ಶ್ರೀನಿವಾಸಪುರದಲ್ಲಿರುವಂಥ ಮುಖಂಡರಾದ ಹೋಳಿ ಕೃಷ್ಣಪ್ಪನವರು, ಶಿವಣ್ಣವರು, ನರಸಿಂಹಣ್ಣವರು, ನಾಗನಹಳ್ಳಿ ನರಸಿಂಹಣ್ಣವರು, ಚಲ್ದಿಗಾನಹಳ್ಳಿ ಶ್ರೀನಣ್ಣವರು, ಸಿದ್ದಣ್ಣಪ್ಪನವರು ಎಲ್ಲ ವರ್ಷ ಇದೇ ಥರ ನಡೆಸ್ಕೊಡ್ಬೇಕಾಗ ಎಲ್ಲ ಗಂಡರಲ್ಲಿ ಬೆಳಗ್ಗೆ ಶ್ರೀ ಗುರು ಆದಿಜಾಂಬವ ಜಯಂತ್ಯೋತ್ಸವವನ್ನು ಆವಣಿಯಲ್ಲಿ ನೆಲೆಸಿರುವ ಆದಿಜಾಂಬವ ಸ್ವಾಮಿ ಜಯಂತಿ ಉತ್ಸವವನ್ನು ಪ್ರಪಂಚಾದ್ಯಂತ ಇವತ್ತಿನ ದಿವಸ ಆವಣಿ ಬೆಟ್ಟಕ್ಕೆ ವಿಶೇಷವಾಗಿ ಎಲ್ಲ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಈ ಥರ ತಾಲೂಕಿಂದ ತೆರಳಿ ಬರ್ತಾ ಇದೆ. ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಿಂದಲೂ ತಮಿಳುನಾಡು, ಆಂಧ್ರ ಎಲ್ಲನೂ ಬರ್ತಾ ಇದೆ. ಇದೇ ಥರ ಎಲ್ಲ ವರ್ಷನೂ ನಾವು ಆದಿಜಾಂಬವ ಸ್ವಾಮಿ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ವಿಶೇಷವಾಗಿ ಶ್ರೀನಿವಾಸಪುರದಿಂದ ಬೆಳ್ಳಿ ಪಲ್ಲಕ್ಕಿ ಮುಖಾಂತರ ಪ್ರವಾಸ ಮಂದಿರದಿಂದ ಹೊರಟು ಮುಖ್ಯ MG ರೋಡಿನ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ರಥೋತ್ಸವ ಬೆಳ್ಳಿ ರಥವನ್ನು ಆವಣಿ ಒಂದು ತಪ್ಪಲಲ್ಲಿರುವ ಆದಿಜಾಂಬವ ಸ್ವಾಮಿ ಈಗ ಅಲ್ಲಿ ತೆರಳಿಕೊಂಡು ಹೋಗ್ತಾ ಇದೆ. ಶ್ರೀನಿವಾಸಪುರ ತಾಲೂಕಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಪ್ರಮುಖ ಬೀದಿಗಳಲ್ಲಿ ಹೋಗುವ ಮುಖಾಂತರ ಎಲ್ಲ ಒಂದು ಪತ್ರಿಕಾ ಮಾಧ್ಯಮದವರು ಮತ್ತು ಆರಕ್ಷಕ ಇಲಾಖೆಯವರು ನಮಗೆ ಹೆಚ್ಚಿನ ಸಹಕಾರ ನೀಡುತ್ತಾರೆ. ಅವರಿಗೂ ವಿಶೇಷವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ.